ಅಧಿಕಾರಿಯೊಬ್ಬರು ಯೂಟ್ಯೂಬರ್ ವ್ಯಾಪಾರಿಯ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆನ್ಲೈನ್ನಲ್ಲಿ ಸೀರೆಯನ್ನು ಖರೀದಿಸಲು ಹೋಗಿ ಹಣವನ್ನು ಕಳೆದುಕೊಂಡ ಒಬ್ಬ ಅಧಿಕಾರಿ ಗೂಗಲ್ ಪೇಯಲ್ಲಿ ಹಣ ವರ್ಗಾವಣೆಯಾದ ನಂತರ ಸೀರೆಯನ್ನು ಮನೆಗೆ ಡೆಲಿವರಿ ಮಾಡದೆ ಅಪರಿಚಿತ ವ್ಯಾಪಾರಿ ಒಬ್ಬ ವಂಚಿಸಿದ್ದಾನೆ ಆ ಅಧಿಕಾರಿಗೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ. ಸ್ನೇಹಿತರೆ, ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಹೌದು ಸ್ನೇಹಿತರೆ, ಸೀರೆಯನ್ನು ಆನ್ಲೈನ್ನಲ್ಲಿ ಖರೀದಿಸಿ ಆ ಒಂದು ಸೀರೆಗೆ ಹಣವನ್ನು ಕೊಟ್ಟು ಆ ಹಣ ಪಡೆದಂಥ ವ್ಯಾಪಾರಿ ಆ ಒಬ್ಬ ಅಧಿಕಾರಿಗೆ ಮೋಸವನ್ನು ಮಾಡಿದ್ದಾನೆ, ವಂಚನೆಯನ್ನು ಮಾಡಿದ್ದಾನೆ. ಈ ವಂಚನೆ ಇಷ್ಟಕ್ಕೆ ನಿಲ್ಲಬಾರ್ದು ಅಂತ ಹೇಳಿ ಆ ಅಧಿಕಾರಿ ಮುಂದೆ ಏನು ಮಾಡಿದ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ನಾವು ಮನೆಯಲ್ಲೇ ಕೂತು ಮನೆಯಿಂದನೇ ನಾವು ಮನೆಗೆ ಬೇಕಾಗಿರುವಂಥ ದಿನನಿತ್ಯ ಯೂಸ್ ಮಾಡುವಂಥ ಅಡುಗೆ ಐಟಮ್ಸೇ ಆಗ್ಬೋದು, ನಮಗೆ ಬೇಕಾಗಿರೋ ಬಟ್ಟೆ, ಮೊಬೈಲ್ಸು, ಹಲವಾರು ಐಟಮ್ಸ್ಗಳನ್ನು ನಾವು ಆನ್ಲೈನಲ್ಲೇ ಪರ್ಚೇಸನ್ನು ಮಾಡಿ ನಾವು ಮನೆಗೆ ಡೆಲಿವರಿನ ಮಾಡಿಸ್ಕೊತೀವಿ. ಸ್ನೇಹಿತರೆ, ಕೆಲವು ಬಾರಿ ಏನಾಗುತ್ತೆ ಅಂದರೆ ನಾವು ಮಾಡಿರುವಂಥ ಐಟಮ್ಸ್ ಬಿಟ್ಟು ಬೇರೆ ಐಟಮ್ಸ್ಗಳು ಬಂದಿರ್ತದೆ. ಆಗ ನಾವೇನು ಮಾಡ್ತೀವಿ, ಅದನ್ನು ಮತ್ತೆ ರಿಟರ್ನ್ ಕಳಿಸಿರ್ತೀವಿ. ಕೆಲವೊಂದು ವೆಬ್ಸೈಟ್ಗಳಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮಾಡಿರೋ ಐಟಮು ಬೇರೆ ಥರ ಏನಾದ್ರು ಬಂತು ಅಂದರೆ ಅದನ್ನು ರಿಟರ್ನ್ ಮಾಡೋಕ್ಕೂ ಆಗದೇ ಇರೋವಂಥ ಹಲವಾರು ಐಟಮ್ಗಳು ಹಲವಾರು ಜನಕ್ಕೆ ಬಂದಿರ್ತದೆ. ಹಾಗೆ ಕೆಲವು ವೆಬ್ಸೈಟ್ಗಳು, ಕೆಲವು ಆ್ಯಪ್ಗಳಿವೆ. ಆ ಆ್ಯಪಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಆರ್ಡ್ರನ್ನು ಮಾಡ್ಕೊಂಡಾಗ ಅದು ನಮಗೆ ಸರಿಯಾಗಿರಲ್ಲ. ಒಂದು ಬಟ್ಟೆ ತರಿಸಿರ್ತೀವಿ, ಅದು ಸೈಜ್ ಸರಿ ಇಲ್ಲ ಆಗ್ಬೋದು, ಮನೆಗೆ ಒಂದು ಐಟಮ್ ತರಿಸಿರ್ತೀವಿ, ಅದು ಇಡೋಕ್ಕೆ ಕರೆಕ್ಟಾಗಿ ಜಾಗ ಆಗಿರಲ್ಲ, ಅದನ್ನು ನಾವು ಮತ್ತೆ ರಿಟರ್ನನ್ನು ಮಾಡಿರ್ತೀವಿ. ಕೆಲವು ಬಾರಿ ಏನಾಗುತ್ತೆ ಅಂದರೆ ಆ ಐಟಮ್ ಕಳಿಸಿದ್ರು ಕೂಡ ನಮಗೆ ಅಮೌಂಟು ರಿಟರ್ನ್ ಆಗಿರಲ್ಲ. ಈ ರೀತಿ ಹಲವಾರು ಪ್ರಕರಣಗಳು ಆಗಿರ್ತವೆ. ಬಟ್ ನಾವು ಎಲ್ಲೂ ಕೂಡ ಅದನ್ನು ಹೇಳ್ಕೊಂಡಿರಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ನಾವು ಕೇಳಿರ್ತೀವಿ. ನಮಗೆ ಹಲವಾರು ಪ್ರಕರಣಗಳಲ್ಲಿ ಒಂದು ಪ್ರಕರಣ, ಒಂದು ಕೇಸ್ ಯಾವುದು ಸೋಷಿಯಲ್ ಮೀಡಿಯಲ್ಲಿ ಹರಿದಾಡುತ್ತೆ ಅಂತಂದರೆ ಮೊಬೈಲ್. ಈ ಮೊಬೈಲನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ಮೇಲೆ ಅದಕ್ಕೆ ನಾವು ಅಲ್ಲೇ ಪೇ ಮಾಡಿರ್ತೀವಿ. ಎಷ್ಟು 20,000 ಆಗ್ಬೋದು, 15,000 ಆಗ್ಬೋದು, ಈ ರೀತಿ. ಅವಾಗೆ ಇಮಿಡಿಯೇಟಾಗಿ ಅದನ್ನು ಪೇ ಮಾಡಿರ್ತೀವಿ. ಅದು ನಮ್ಮ ಬಳಿ ಬರೋ ಅಷ್ಟೊತ್ತಿಗೆ ಆ ಒಂದು ಡೆಲಿವರಿ ಆಗೋ ಟೈಮಲ್ಲಿ ನಾವು ಆ ಬಾಕ್ಸನ್ನು ಓಪನ್ ಮಾಡೋ ಅಷ್ಟೊತ್ತಿಗೆ ಅದರಲ್ಲಿ ಮೊಬೈಲ್ ಬಿಟ್ಟು ಕೆಲವು ಬಾರಿ ಬಟ್ಟೆ ಒಗೆಯೋ ಸೋಪು ಅದು ಇದು ಅಂತ ಬಂದಿರ್ತದೆ. ಹಲವಾರು ವಿಡಿಯೋಗಳನ್ನ ನೀವು ನೋಡಿರ್ತೀರ, ನಾವು ಕೂಡ ನೋಡಿದ್ದೀವಿ. ಸ್ನೇಹಿತರೆ, ಈ ಥರ ಪ್ರಕರಣಗಳು ದಿನನಿತ್ಯ ನಡೀತಾನೆ ಇವೆ. ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದ್ದಾರೆ. ನಮಗೆ ಮೋಸ ಮಾಡುವಂಥವ್ರು ದಿನೇ ದಿನೇ ಆನ್ಲೈನಲ್ಲಿ ಜಾಸ್ತಿ ಜನ ಸಿಗ್ತಾನೆ ಇರ್ತಾರೆ. ಹಾಗೆ ನಾವು ಪ್ರತಿದಿನ ಯಾವುದಾದ್ರೂ ಒಂದರಲ್ಲಿ ಮೋಸ ಹೋಗ್ತೀವಿ ಅನ್ನೋದು ಕನ್ಫರ್ಮ್ ಆಗಿರ್ತದೆ. ಯಾಕೆಂತಂದರೆ ನಾವು ಯಾವುದೇ ಒಂದು ಆನ್ಲೈನ್ ಶಾಪಿಂಗ್ ಆಗಿರ್ಬೋದು. ಇವಾಗ ಕೆಲವು ನೋಡಿ, ಇನ್ಸ್ಟಾಗ್ರಾಮಲ್ಲಿ ಕಳೆದ ಬಾರಿ ನನ್ನ ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೈಪೋಡನ್ನು ಆರ್ಡರ್ ಮಾಡಿದರು. ಬಟ್ ಅದಕ್ಕೆ ಅವನೇನು ಮಾಡ್ದ, ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೀವಿ, ಕ್ಯಾಶ್ ಆನ್ ಡೆಲಿವರಿ ಆಗಲ್ಲ, 800 ರೂಪಾಯಿ ಅದು ಅಂದ್ಬಿಟ್ಟು ಕ್ಯಾಶ್ನ ಪೇ ಮಾಡಬೇಕು ಅಂತಂದು. ಬಟ್ ಅದು ಪೇ ಮಾಡಾದ್ಮೇಲೆ ಅದು ಅವನಿಗೆ ಮತ್ತೆ ರಿಟರ್ನ್ ಬರಲೇ ಇಲ್ಲ. ಬರಲೇ ಇಲ್ಲ. ಬಟ್ ಅವನು ಮತ್ತೆ ಆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅದನ್ನು ನಾವು ಇದು ಮಾಡಿದಾಗ ಬಟ್ ಅದು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನೋ ಅನ್ನೋದು ಗೊತ್ತೇ ಇಲ್ಲ. ಸ್ನೇಹಿತರೆ, ದಯವಿಟ್ಟು ಯಾರು ಕೂಡ ಗೊತ್ತಿಲ್ಲದ ಅಪರಿಚಿತ ವೆಬ್ಸೈಟ್ಗಳಲ್ಲಿ ನಿಮಗೆ ಮೆಸೇಜ್ ಬಂತು, ಇನ್ಸ್ಟಾಗ್ರಾಮಲ್ಲಿ ಬಂತು, ಫೇಸ್ಬುಕ್ಕಲ್ಲಿ ಬಂತು, ಅದರಲ್ಲಿ ನೀವು ಆನ್ಲೈನ್ ಆರ್ಡರನ್ನು ಮಾಡಿ ಹಣ ಕಳ್ಕೊಳಕ್ಕೆ ಹೋಗಬೇಡಿ ಅಂತ ನಮ್ಮ ಕಳಕಳಿಯಾದ ಪ್ರಾರ್ಥನೆ. ಹಾಗೆ ಇದೇ ರೀತಿ ಆನ್ಲೈನ್ನಲ್ಲಿ ಸೀರೆಯನ್ನು ಖರೀದಿಸಿದಂಥ ಒಬ್ಬ ಅಧಿಕಾರಿ ಮೋಸ ಹೋಗಿದ್ದಾರೆ. ಮೋಸ ಹೋದರೂ ಕೂಡ ಅವರು ಸುಮ್ಮನೆ ಕೂರಲಿಲ್ಲ. ಅವನು ನನಗೆ ಮೋಸ ಮಾಡಿದ್ದಾನೆ, ಇನ್ನು ಎಷ್ಟು ಜನಕ್ಕೆ ಮೋಸ ಮಾಡಬಲ್ಲ ಅಂತ ಹೇಳಿ ಅವನ ಮೇಲೆ IAS ಅಧಿಕಾರಿಯೊಬ್ಬರು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಅವರು ಒಂದು ಒಳ್ಳೆಯ ಕೆಲಸವನ್ನೇ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಆ ಸೀರೆಯ ಬೆಲೆ ಅಮೌಂಟನ್ನು ನಾನು ನಿಮಗೆ ಹೇಳ್ತೀನಿ ಎಷ್ಟು ಅಂತ ಅಂದ್ಬಿಟ್ಟು. ಅದು ಒಂದು ಸಣ್ಣ ಅಮೌಂಟೇ ಆಗಿರ್ಬೋದು. ಬಟ್ ನಾನು ಮೋಸ ಹೋದಂಗೆ ಇನ್ನೊಬ್ರು ಮೋಸ ಹೋಗಬಾರ್ದು ಅಂತ ಹೇಳಿ ಆ ಒಬ್ಬರು ಅಧಿಕಾರಿ
ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ಆ ಸೀರೆ ಕತೆ ಏನು ಅಂತ ನಿಮಗೆ ಹೇಳ್ತೀನಿ. ಇವರು ಪಲ್ಲವಿ ಅಕುರಾತಿ ಅಂತ. ಇವರು ಸಕಾಲ ವಿಷನ್ ನಿರ್ದೇಶಕಿಯಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಪಲ್ಲವಿ ಅವರು ಕೆಲವು ದಿನಗಳ ಹಿಂದೆ ಒಂದು ಯೂಟ್ಯೂಬ್ನಲ್ಲಿ ಒಂದು ಆ್ಯಡ್ ಅನ್ನು ನೋಡ್ತಾರೆ. ಆ ಆ್ಯಡ್ ಅಲ್ಲಿ ಮದುರೈ ಸೌಗಂಧಿ ಸ್ಯಾರಿಯನ್ನ ನೋಡ್ತಾರೆ. ಆಗ ಅವರಿಗೆ ಆ ಒಂದು ಸೀರೆಯನ್ನ ತಗೊಬೇಕು ಅಂತ ಇಷ್ಟವಾಗುತ್ತೆ. ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ್ಯಡ್ ಮೇಲೆ ತೋರಿಸಿದಂತ ಸೀರೆ ವ್ಯಾಪಾರ ನಂಬರ್ಗೆ ಕಾಲ್ ಅನ್ನ ಮಾಡ್ತಾರೆ. ಕಾಲ್ ಮಾಡಿದ್ಮೇಲೆ ಮೇಡಮ್ ಅವ್ರು ತಿಳಿಸ್ತಾರೆ, ನನಗೆ ಮದುರೈ ಸೌಗಂಧಿ ಸೀರೆ ಕಾಟನ್ ಸ್ಯಾರಿನೇ ಬೇಕು ಅಂತ ಮೇಡಮ್ ಅವ್ರು ತಿಳಿಸ್ತಾರೆ. ಹಾಗೆ ವ್ಯಾಪಾರಿ ಕೂಡ ಸರಿ ಮೇಡಮ್, ನಾನು ನಿಮ್ಮ ಮನೆಗೆ ಡೆಲಿವರಿ ಮಾಡ್ತೀನಿ ಅಂತ ಹೇಳಿ ಅವರು ಮೇಡಮ್ ಅವರ ಮನೆ ಅಡ್ರೆಸ್ ಎಲ್ಲ ತಗೊಂಡು, ಅದಾದಮೇಲೆ ವ್ಯಾಪಾರಿ ಏನು ಹೇಳ್ತಾನೆ, ಸೀರೆ ವ್ಯಾಪಾರಿ ಏನು ಹೇಳ್ತಾನೆ ಮೇಡಮ್ ಅವ್ರಿಗೆ, ಮೇಡಮ್ ನಮಗೆ 850 ರೂಪಾಯಿ ಗೂಗಲ್ ಪೇಯನ್ನು ಮಾಡಿ ಅಂತ ಸೀರೆ ವ್ಯಾಪಾರಿ ಮೇಡಮ್ ಅವ್ರಿಗೆ ತಿಳಿಸ್ತಾನೆ. ಇದಾದಮೇಲೆ ಸೀರೆ ವ್ಯಾಪಾರಿ ಹೇಳಿದಂಗೆ ಪಲ್ಲವಿ ಅಕುರಾತಿ ಮೇಡಮ್ ಅವರು 850 ರೂಪಾಯಿ ಸೀರೆ ವ್ಯಾಪಾರಿಗೆ 850 ರೂಪಾಯಿಯನ್ನು ಕಳಿಸ್ತಾರೆ, ಗೂಗಲ್ ಪೇಯನ್ನು ಮಾಡ್ತಾರೆ. ಸೀರೆ ವ್ಯಾಪಾರಿ ಮನೆಗೆ ಡೆಲಿವರಿ ಮಾಡುವುದಾಗಿ ವ್ಯಾಪಾರಿ ಮೇಡಮ್ ಅವ್ರಿಗೆ ತಿಳಿಸಿ, ವ್ಯಾಪಾರಿನೇ ಇಲ್ಲಿ ಅಕುರಾತಿ ಮೇಡಮ್ ಅವ್ರಿಗೆ ವಂಚಿಸಿದ್ದಾನೆ. ಇದಾದಮೇಲೆ ಮೇಡಮ್ ಅವರು ಸುಮ್ಮನೆ ಕೂರಲಿಲ್ಲ. ಮುಂದೆ ಏನು ಮಾಡಿದ್ರು ಅನ್ನೋದನ್ನ ತಿಳಿಸ್ತೀನಿ ಬನ್ನಿ. ಹಣವನ್ನು ಪಡೆದು ವಂಚಿಸಿದಂಥ ಆ ಒಂದು ಸೀರೆ ವ್ಯಾಪಾರಿಯ ಮೇಲೆ IAS ಅಧಿಕಾರಿಯಾದ ಪಲ್ಲವಿ ಅಕುರಾತಿ ಮೇಡಮ್ ಅವರು ಪೂರ್ವ ವಿಭಾಗದ ಸೈಬರ್ ಕ್ರೈಮ್ ಅವ್ರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಹಾಗೆ ಅವರ ಮೇಲೆ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ಕೇಸಲ್ಲಿ ವ್ಯಾಪಾರಿ ಏನಾದರೂ ಸಿಕ್ಕಾಕೊಂಡ್ರೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ ಏನು ಅನ್ನೋದು ಸ್ಪಷ್ಟವಾಗಿ ಕೂಡ ಗೊತ್ತಾಗುತ್ತೆ. ಯಾರ್ಯಾರು ಮೋಸ ಹೋಗಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ ಸ್ನೇಹಿತರೆ. ಯಾಕೆಂತಂದರೆ ಯಾರು ಕೂಡ ಅಷ್ಟೇ ನಮಗೆ ಒಂದು ಚಿಕ್ಕ ಅಮೌಂಟು ಹೋಯಿತು ಅಂತಂದರೆ ತಲೆ ಕೆಡಿಸ್ಕೊಳೋದಿಲ್ಲ. ಆದರೆ ಇದು ಚಿಕ್ಕ ಅಮೌಂಟೇ ಆಗಿರ್ಬೋದು, ದೊಡ್ಡ ಅಮೌಂಟೇ ಆಗಿರ್ಬೋದು ಅಂತ ಹೇಳಿ ಪಲ್ಲವಿ ಮೇಡಮ್ ಅವರು ಸೈಬರ್ ಕ್ರೈಮ್ ಅವ್ರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ಲರೂ ಏನು ಅನ್ಕೊತಾರೆ ಅಂತಂದರೆ, ಏನು ಬರೀ ಒಂದು 850 ರೂಪಾಯಿಗೆ ಪೊಲೀಸ್ ಕಂಪ್ಲೇಂಟನ್ನು ಕೊಡಬೇಕಾಗಿತ್ತಾ ಅಂತ ಕೆಲವೊಬ್ರು ಅನ್ಕೊತಾ ಇರ್ಬೋದು. ಸ್ನೇಹಿತರೆ, ಇದು 850 ರೂಪಾಯಿ ಸಣ್ಣ ವಿಷಯನೇ. ಆದರೆ ಆ ಒಂದು 850 ರೂಪಾಯಿ ಒಂದು 10,000 ಜನನೋ ಇಲ್ಲ 100 ಜನನೋ 150 ಜನನೋ 200 ಜನನೋ 300 ಜನಕ್ಕೆ ಮೋಸ ಮಾಡಿದಾಗ ಆ ಅಮೌಂಟು ದೊಡ್ಡದೇ ಆಗುತ್ತೆ ಅಲ್ವಾ ಸ್ನೇಹಿತರೆ. ಆ ಒಂದು ವಿಷಯವನ್ನ ತಲೆಯಲ್ಲಿಟ್ಕೊಂಡು ಅಕುರಾತಿ ಮೇಡಮ್ ಅವರು ಈ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಂತ, ನನ್ನ ಬಳಿನೇ 850 ರೂಪಾಯಿ ಗೂಗಲ್ ಪೇ ಮಾಡಿಸ್ಕೊಂಡು ನನಗೆ ಮೋಸ ಮಾಡಿದವನು ಒಬ್ಬ ವಂಚಕನೇ ಆಗಿರಬೇಕು, ಒಬ್ಬ ಮೋಸಗಾರನೇ ಆಗಿರಬೇಕು ಅವನು. ಯಾಕೆಂತಂದ್ರೆ ಈಗಿನ ಪರಿಸ್ಥಿತಿ, ಈಗಿನ ಒಂದು ಹೆಂಗಿದೆ ಅಂತಂದ್ರೆ, ನಾವು ಮನೆಯಲ್ಲೇ ಕೂತು ಮನೆಯಲ್ಲೇ ಆನ್ಲೈನಲ್ಲೇ ನಾವು ಕೂತಿದ್ದ ಜಾಗಕ್ಕೆ ಬರುತ್ತೆ ಅಲ್ಲ ಸ್ನೇಹಿತರೆ. ನಾವು ಏನೇ ಮಾಡಿದ್ರು ಕೂಡ ಮೊಬೈಲಲ್ಲಿ ನಮ್ಗೆ ಇಂಥದ್ದು ಬೇಕು ಅಂತ ಹೇಳಿ ನಾವು ಅದನ್ನು ಪರ್ಚೇಸನ್ನು ಮಾಡ್ತೀವಿ. ಅದನ್ನು ಚಿಕ್ಕ ಅಮೌಂಟೇ ಆಗ್ಬೋದು, ದೊಡ್ಡ ಅಮೌಂಟೇ ಆಗ್ಬೋದು. ದೊಡ್ಡ ಅಮೌಂಟ್ ಆದರೆ ತಲೆ ಕೆಡಿಸ್ಕೊಬೇಕು, ಚಿಕ್ಕ ಅಮೌಂಟ್ ಆದರೆ ತಲೆ ಕೆಡಿಸ್ಕೊಂಬರೋದು ಅನ್ನೋದು ಏನೂ ಇಲ್ಲ ಅಲ್ಲ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಮೇಡಮ್ ಅವರು ಕೂಡ ಈ ಒಂದು ನಿರ್ಧಾರಕ್ಕೆ ಬಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಎಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದರೆ, ಬಿಡು 850 ರೂಪಾಯಿ ತಾನೇ ಅಂದ್ಬಿಟ್ಟು ಮೇಡಮ್ ಅವರು ಸುಮ್ಮನೆ ಆಗ್ಬಿಟ್ಟಿದ್ರೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಈ ವಿಷಯ. ಒಂದು ಒಳ್ಳೆಯ ಕೆಲಸವನ್ನೇ ಪಲ್ಲವಿ ಅಕುರಾತಿ ಮೇಡಮ್ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪಲ್ಲವಿ ಅಕುರಾತಿ ಮೇಡಮ್ ಅವರು ನೀಡಿರುವಂಥ ಕಂಪ್ಲೇಂಟನ್ನು ಪೊಲೀಸರು ದೂರನ್ನು ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ವಾ, ಒಬ್ಬ ಸೀರೆ ವ್ಯಾಪಾರಿ ನಾನು ಅಂತ ಹೇಳ್ಕೊಂಡು ಅವನ ಹತ್ರ ಸೀರೆ ಇರುತ್ತೋ ಇರೋಲ್ಲೋ ಗೊತ್ತಿಲ್ಲ, ಆದರೆ ಜನಗಳಿಗೆ ಮಂಕು ಬೂದಿಯನ್ನು ಎರಚಿ ಮೋಸವನ್ನು ಮಾಡಿಕೊಂಡು ಬರ್ತಿದ್ದಾನೆ. ಇದು ತುಂಬಾ ದೊಡ್ಡ ವಿಷಯ. ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಅಂತ ಹೇಳಿ ಮೇಡಮ್ ಅವರು ಸೈಬರ್ ಕ್ರೈಮ್ ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ.
ಇದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಕೂಡ ಅಷ್ಟೇ ಆನ್ಲೈನಲ್ಲಿ ಪ್ರತಿದಿನ ಪ್ರತಿಯೊಂದನ್ನು ಪರ್ಚೇಸನ್ನು ಮಾಡ್ತಾನೆ ಇರ್ತೀರ. ನೋಡ್ಕೊಂಡು ದಯವಿಟ್ಟು ಪರ್ಚೇಸನ್ನು ಮಾಡಿ. ಯಾವುದು ಸುಳ್ಳು ಯಾವುದು ನಿಜ ಅನ್ನೋದನ್ನು ತಿಳ್ಕೊಂಡು ಪರ್ಚೇಸನ್ನು ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕೆಂತಂದರೆ ನಮ್ಮ ಮಕ್ಕಳಿಗೆ ಆಗ್ಬೋದು, ಒಂದು ಮೊಬೈಲ್ ತೊಗೊಳೋದಾಗ್ಬೋದು, ಏನೇ ಆಗ್ಬೋದು. ಯಾಕೆಂತಂದರೆ ಚಿಕ್ಕ ಅಮೌಂಟು ಅಂತ ಹೇಳಿ ನಾವು ಸುಮ್ಮನೆ ಅಂತೀವಾಗ ಇವಾಗ ನಮ್ಮಲ್ಲೇ ಇನ್ನೊಬ್ಬರು ಮೋಸ 850 ರೂಪಾಯಿ ಮೋಸ ಹೋದಾಗ ಅಯ್ಯೋ ನಾವೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾ ಇದ್ವಿ. ನಾವು ಎಲ್ಲೇ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ಯಾರಿಗೂ ಅಷ್ಟು ಟೈಮೂ ಇಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ನಾವು ಸುಮ್ಮನೆ ಆಗ್ತಾಯಿದ್ವಿ. ಆದರೆ ಪಲ್ಲವಿ ಅಕುರಾತಿ ಮೇಡಮ್ ಅವರು ಹಾಗೆ ಮಾಡಲಿಲ್ಲ. ಅವನು ಎಷ್ಟು ಜನಕ್ಕೆ ಮೋಸ ಮಾಡಿದಾನೋ ಏನೋ ಗೊತ್ತಿಲ್ಲ, ಆದರೆ ಅವನು ಮಾಡಿದಂಥ ತಪ್ಪಿಗೆ ಶಿಕ್ಷೆ, ಕಾನೂನಿನ ರೀತಿ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮೇಡಮ್ ಅವರು ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಅಷ್ಟೇ ದಯವಿಟ್ಟು ಯಾವುದೇ ಒಂದು ಪರ್ಚೇಸ್ ಮಾಡಬೇಕಾದ್ರೆ, ಐಟಮ್ನ ಪರ್ಚೇಸ್ ಮಾಡಬೇಕಾದ್ರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನೋಡ್ಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಭಾವಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ನೈಸ್ ಡೇ.